ಫ್ರೆಂಡ್ಸ್, ಕರ್ಮರಿ ಅಮ್ಮ ಹಬ್ಬದು ಪಾರ್ಟ್ 2 ವಿಡಿಯೋ ಇದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂಗೆ ಸುದು ಕರ್ಮಾರಿ ಅಮ್ಮನ ಹಬ್ಬಕ್ಕೆ ರಾಗಿ ಅಂಬ್ಲಿ ಯಾಕೆ ಕೊಡ್ತಿದ್ದಾರೆ ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಆಗಿನ ಕಾಲದಲ್ಲಿ ರೈತರ ಹತ್ರ, ಬಡವರ ಹತ್ರ ದೇವ್ರಿಗೆ ಎಡೆ ಇಕ್ಕಕ್ಕೆ ಅಥವಾ ನೈವೇದ್ಯ ಕೊಡೋಕ್ಕೆ ಏನೂ ಇರ್ತಾ ಇರಲಿಲ್ಲ. ಆಗ ಅವ್ರಿಗೆ ಸಿಂಪಲ್ಲಾಗಿ ಸಿಗದೆ ರಾಗಿ, ನೀರು, ಮಜ್ಜಿಗೆ ಇದೆಲ್ಲ ಸೇರಿ ಒಂದು ನೈವೇದ್ಯನ ಮಾಡಿ ದೇವ್ರಿಗೆ ಇಡ್ತಿದ್ರು. ಶ್ರೀಮಂತ ಅವನ ಹತ್ರ ಇರೋದು ಸ್ವಲ್ಪ ಕೊಡ್ಬೋದು, ಆದರೆ ಬಡವ ಅವನ ಹತ್ರ ಇರೋದು ಎಲ್ಲನೂ ಕೊಡ್ತಿದ್ದ. ಹಂಗಾಗಿ ಈ ಒಂದು ರಾಗಿ ಅಂಬ್ಲಿ ಕರ್ಮಾರಿ ಅಮ್ಮಂಗೆ ಯಾವಾಗಲೂ ಸ್ಪೆಷಲ್. ಫ್ರೆಂಡ್ಸ್, ಪ್ರಸಾದ ಕೊಡ್ತಿದ್ದಾರೆ. ಅವರೇ ಗುಡ್ಡಪ್ಪ. ಫ್ರೆಂಡ್ಸ್, ಪ್ರತಿ ವರ್ಷ ಹಬ್ಬ ಥರ ಈ ವರ್ಷವೂ ಹಬ್ಬ ತುಂಬ ಚೆನ್ನಾಗಿ ಬಂತು. ನೆಕ್ಸ್ಟ್ ಬಂದು ಆಡ್ ಕಡಿಯೋದು. ಇವಾಗ ಆಡ್ ಕಡಿತಾರೆ. ಅದಾದಮೇಲೆ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಫ್ರೆಂಡ್ಸ್, ಮಟನ್ ಸಾಂಬಾರ್, ಚಿಕನ್ ಫ್ರೈ, ರೈಸ್ ಎಲ್ಲ ಮಾಡಾಯಿತು. ಈಗ ದೇವ್ರಿಗೆ ತಗೊಂಡೋಗಿ ಎಡೆ ಇಕ್ಕೋಣ. ಫ್ರೆಂಡ್ಸ್, ದೇವ್ರಿಗೆ ಎಡೆ ಇಟ್ಟಾಯಿತು. ಪ್ರತಿ ವರ್ಷ ದೇವಸ್ಥಾನದಲ್ಲಿ ಅಡುಗೆ ಮಾಡಿಸ್ತಾರೆ. ಈ ವರ್ಷನೂ ಮಾಡಿಸಿದ್ರು. ಬನ್ನಿ ಊಟ ಮಾಡೋಣ. ಫ್ರೆಂಡ್ಸ್, ಹಬ್ಬ ಎಲ್ಲ ತುಂಬ ಚೆನ್ನಾಗೇ ಮುಗೀತು. ಪ್ರತಿ ವರ್ಷ ಆಗೋ ಥರ ಈ ವರ್ಷವೂ ತುಂಬ ಚೆನ್ನಾಗೇ ಹೋಯಿತು. ಆಮೇಲೆ ಫ್ರೆಂಡ್ಸ್, ನಮ್ಮ ಚಿಕ್ಕಪ್ಪ ಊರಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿರುವಂಥ, ನಮ್ಮ ಊರಲ್ಲಿರುವಂಥ ತುಂಬ ದೊಡ್ಡ ಗಣ್ಯ ವ್ಯಕ್ತಿಗಳನ್ನೆಲ್ಲ ಕರೆದು ಅವ್ರಿಗೆಲ್ಲ ಸನ್ಮಾನ ಮಾಡಿದ್ರು. ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ನಮ್ಮ ಊರಿನ ಎಲ್ಲ ಗ್ರಾಮ ದೇವತೆಗಳು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ, ಈಗಾಗಲೇ 8 ವರ್ಷ ಆಗೇ ಹೋಯ್ತು ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಬಟ್ ಈ ಸಂದರ್ಭದಲ್ಲಿ ನಮ್ಗೆ ಕರೀತಿರುವಂತ ಈ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ತುಂಬಾ ಸಂತೋಷ. ನಮ್ಗೇನು ಈ ಸನ್ಮಾನ ಏನ್ ಬೇಕಾಗಿರ್ಲಿಲ್ಲ. ಏನೋ ಪವನ ನಮ್ಗೆ ಒಂದು ವಾರದಿಂದ ಯಜಮಾನಗಳಿಗೆ ಸನ್ಮಾನ ಮಾಡ್ಬೇಕು. ಸನ್ಮಾನ ಯಾಕಪ್ಪ ಸನ್ಮಾನ ಮಾಡ್ತೀಯ? ನಮ್ ಕರ್ತವ್ಯ ಅದು. ನಾವು ದೇವಸ್ಥಾನಕ್ಕೆ ಹಬ್ಬಕ್ಕೆ ಕರೆದ್ರೆ ಹಬ್ಬ ತುಂಬ ಚೆನ್ನಾಗಿ ಮುಗೀತು. ಫ್ರೆಂಡ್ಸ್, ಹಬ್ಬಕ್ಕೆ ಬಂದಿದ್ದೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗೈಸ್. ಟೇಕ್ ಕೇರ್. ಬಾಯ್ ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.